ರೀಮನ್ಗೆ ಫೋನ್ ಮಾಡಿ ಎಷ್ಟೊತ್ತಾಯ್ತು? ಒಂದು ಕಾಲು ಗಂಟೆ ಆಯಿತು ಅನ್ಸುತ್ತೆ. ಇನ್ನೂ ಬರಲಿಲ್ವಲ್ಲ, ಯಾವಾಗ ಬರ್ತಾಳೆ? ಅಯ್ಯೋ, ನಾನಂತೂ ಅವಳ ಜೊತೆ ತುಂಬ ಮಾತಾಡಬೇಕು. ಅವಳು ನಾನು ಫ್ರೀಯಾಗಿ ಮಾತಾಡಿ ತುಂಬ ದಿನವೇ ಆಗೋಯ್ತು. ನಮಗೆ ಇದ್ದಿದ್ದಂಥ ಅಡ್ಡಿ ಇವಳು ಲಾವಣ್ಯ, ಅವಳನ್ನ ಕಿಡ್ನಾಪ್ ಮಾಡಿಸಿದ್ದಾಯ್ತು. ಇನ್ಮೇಲೆ ಏನಿದ್ರು ನಂದೇ ದರ್ಬಾರಿ ಈ ಮನೇಲಿ. ರೀಮಾ ಎಷ್ಟೊತ್ತಿಗೆ ಬರ್ತಾಳು? ಈಗ ಯಾರೂ ಇಲ್ಲ ನಮ್ಮ ಮನೆಗೆ, ನಮ್ಮಯ್ಯ ನಮ್ಮಣ್ಣಯ್ಯ ಯಾರೂ ಇಲ್ಲ. ಬಾರಿ ರೀಮಾ, ಬಾ ಬಾ ಬೇಗ. ಸೀಮಾ ಸೀಮಾ, ಅಯ್ಯೋ ನಾನಂತೂ ನೀನು ಫೋನ್ ಮಾಡಿದ ತಕ್ಷಣ ಓಡ್ ಬಂದೆ. ಏನು ಮನೇಲಿ ಯಾರು ಇಲ್ವಾ? ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಏನಾಯ್ತು? ನಿನ್ಮೇಲೇನು ಡೌಟ್ ಬಂದಿಲ್ಲ ತಾನೇ? ಇಲ್ಲ ಕಣಿ, ನನ್ನ ಮೇಲೇನು ಡೌಟ್ ಬಂದಿಲ್ಲ. ಬಾ ಮೊದಲು ಒಳಗೆ ಹೋಗೋಣ, ಆಮೇಲೆ ಮಾತಾಡೋಣ. ಹೊರಗೆ ನಿಂತ್ಕೊಂಡು ಇಂಥ ವಿಷಯ ಎಲ್ಲ ಮಾತಾಡೋದು ಅಷ್ಟು ಸೇಫ್ ಅಲ್ಲ. ಆಮೇಲೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಬಾ. ಹೌದೌದು, ನಡಿ ಒಳಗೆ ಹೋಗೋಣ. ರೀಮಾ ಕುಕ್ಕಳೆ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರಂತ? ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ? ಅದೇ ಅವಳು ಬ್ಯಾಗ್ ಸಿಕ್ತಲ್ವಾ, ಯಾರೋ ಕಿಡ್ನಾಪ್ ಮಾಡಿರ್ಬೇಕೇನೋ ಅಂತ ಗೆಸ್ ಮೇಲೆ ಕಿಡ್ನಾಪ್ ಆಗಿದ್ದಾಳೆ ನನ್ನ ಮಗಳು ಅಂತನ ಅವ್ರ ಅಮ್ಮಯ್ಯ ಮತ್ತೆ ನಮ್ಮ ಅಣ್ಣಯ್ಯ ನನ್ನ ಹೆಂಡತಿ ಕಿಡ್ನಾಪ್ ಆಗ್ಯಾಳೆ ಅಂತ ಕಂಪ್ಲೇಂಟ್ ಕೊಟ್ಟವ್ರಂತೆ. ಅಲ್ಲ ಅದು ಓಕೆ, ಆದರೆ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ? ಯಾರ ಮೇಲಾದ್ರೂ ಅನುಮಾನ ಗಿನ್ಮಾನ ಐತಿ ಅಂತ ಹೇಳಿದಾರಂತ ಹೆಂಗೆ? ಹೌದು, ಅವ್ರ ಅಮ್ಮ ಏನೋ ಅವ್ರೂರಲ್ಲಿ ಅದೇ ಅವ್ರ ಅತ್ತೆ ಮಗನ ಮದುವೆ ಆಗ್ಬೇಕಾಗಿತ್ತಲ್ಲ ಇವಳು, ಅವನು ಮದುವೆ ಆಗೋದು ಬಿಟ್ಟು ಈ ಕಡೆ ಕೊಡ್ ಬಂದಲ್ಲ, ಅವರೇ ಏನೋ ಮಾಡಿಸಿರ್ಬೇಕೇನೋ ಅಂತ ಪೊಲೀಸ್ನರ ಹತ್ರ ಹೇಳವಳಂತೆ. ಅದೇ ಯಾರ ಅಮ್ಮ ನಿನ್ನ ನೋಡಕ್ ಬಂದಿದ್ಲಲ್ಲ ಅಮ್ಮ, ಅವ್ರ ಅತ್ತೆ ಆ ಅಮ್ಮನ ಮೇಲೂ ಅವ್ರ ಮಗನ ಮೇಲೂ, ಆಮೇಲೆ ಇನ್ನೊಬ್ಳು ಯಾರೋ ಅವ್ರ ಊರು ಹುಡುಗಿ ಅಂತೆ, ಅವಳಿಗೆ ಈ ಲಾವಣ್ಯ ಕಂಡ್ರೆ ಆಗ್ತಿರ್ಲಿಲ್ವಂತೆ. ಅವಳ ಮೇಲೂ ಅನುಮಾನ ಅಂತನ ಕಂಪ್ಲೇಂಟ್ ಕೊಟ್ಟವ್ರಂತೆ. ನಮ್ಮ ಮೇಲೇನು ಅನುಮಾನ ಬಂದಿಲ್ಲ ಬಿಡು, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ನಾವು ಸಿಗಾಕೊಳ್ಳೋದು ಇಲ್ಲ. ಇಷ್ಟಕ್ಕೂ ನಮ್ಮ ಹೆಸರು ಯಾರಿಗೂ ಗೊತ್ತಿಲ್ಲ, ಅದಕ್ಕೂ ಸಾಕ್ಷಿ ಏನೂ ಇಲ್ವಲ್ಲ. ಹೌದು ಕಣಿ, ಆದರೆ ನನಗೆ ಯಾಕೋ ನಿನ್ನೆಯಿಂದ ಒಂಥರ ಆಗ್ತೈತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕೇಳಿದಾಗಿಂದ ನಮ್ಮ ಕಡೆಗೇನು ಬರಲ್ಲ ತಾನೇ ಕೇಸು? ಬರಲ್ಲ ಕಣಿ, ನಮ್ಮ ಮೇಲೆ ಯಾರಿಗೂ ಅನುಮಾನನೇ ಇಲ್ಲ. ಅವ್ರ ಅಮ್ಮಗೂ ಅಷ್ಟೇನೆ, ನನ್ನ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ಏನು ಗೊತ್ತಿಲ್ಲ. ಈ ಲಾವಣ್ಯ ನನ್ನ ಬಗ್ಗೆ ಏನು ಹೇಳಿಲ್ಲ ಅನ್ಸುತ್ತೆ ಅವ್ರ ಅಮ್ಮ ಇಂತೆಗೆ. ಹಂಗಿದ್ಮೇಲೆ ಏನು ಡೌಟೇ ಇಲ್ಲ ಬಿಡು, ನಮ್ಮ ಅಣ್ಣಯ್ಯ ನನ್ನ ಮೇಲಂತೂ ಅನುಮಾನ ಪಡೋದೇ ಇಲ್ಲ. ಅದು ಸರಿ ತಗ, ಒಟ್ಟಿನಲ್ಲಿ ನಮ್ಗಿದ್ದಂಥ ಅಡ್ಡಿ ಆತಂಕ ಅವಳೇನೆ, ಅವಳು ತೊಲಗಿಲ್ಲಲ್ಲ, ಅಷ್ಟೇ ಸಾಕು. ಇನ್ಮೇಲೆ ನಾವು ನಮ್ಮ ಇಷ್ಟ ಬಂದಂಗೆ ಇರ್ಬೋದು ಸೀಮಾ. ಅವಳು ಬಂದಾಗಿಂದ ನನಗೂ ನಿನಗೂ ಒಂಥರ ಜೈಲಿಗೆ ಆಗ್ತಂಗಾಗಿತ್ತು, ನಮ್ಮ ಮನೇಲೇ ಇದ್ರು. ಅಲ್ಲ, ನಾವು ನಮ್ಮ ಮದುವೆನ ನಾವು ಇಷ್ಟಪಟ್ಟಾಗಬೇಕೆ ಹೊರತು ಅವಳು ಇಷ್ಟದಂತೆ ಆಗ್ತಿದ್ವಲ್ಲ. ಅವಳೇನಾದ್ರೂ ಕಿಡ್ನಾಪ್ ಆಗಲಿಲ್ಲ ಅಂದರೆ ನಮ್ಮಮ್ಮನು ಅವಳು ತಾಳು ತಕ್ಕಂಗೆ ಮದುವೆ ಮಾಡಿ ಕಳಿಸೋದೆ ಅಂತ ಹೇಳ್ತೈತೆ. ಹೋಗಿ ಆ ಗೊಗ್ಗು ನನ್ನ ಮಗನ ನಾನು ಮದುವೆ ಆಗೋಣ. ಅಲ್ಲ, ಅವಳು ಮದುವೆ ಆಗ್ಬೇಕಾಗಿರೋ ಹುಡುಗ, ಅವನು ಬಿಟ್ಟು ಇವಳು ಓಡ್ ಬಂದು ನಿಮ್ಮ ಅಣ್ಣನ ಮದುವೆ ಆಗ್ಯಾಳೆ ಅಂತನ ನಾನು ಮದುವೆ ಆಗ್ಬೇಕಂತೆ. ನೋಡ್ತಾ ನಿಮ್ಮ ಅಣ್ಣಯ್ಯ ನಾನು ಮದುವೆ ಆಗ್ಬೇಕಾಗಿರೋ ಹುಡುಗ ಅಂತದ್ರಲ್ಲಿ ಇವಳು ಬಂದು ಮದುವೆ ಆಗಿದ್ದಾಳೆ. ಹೌದು ಕಣೆ ರೀಮಾ, ಏನು ಮಾಡೋದು, ಎಲ್ಲ ನಮ್ಮ ಮನೆ ಬರ. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲಿಲ್ಲ ಅವಳು ಬಂದಾಗಿಂದ. ಆದರೆ ಅವಳನ್ನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಲ್ಲ, ಅದು ಪಕ್ಕ ವರ್ಕೌಟ್ ಆಯಿತು ನೋಡು. ನಮ್ಮ ಮೇಲೆ ಯಾರಿಗೂ ಅನುಮಾನನೂ ಬಂದಿಲ್ಲ. ಈಗ ನಮ್ಮ ಮನೆ ಬರ ನಾವೇ ಚೇಂಜ್ ಮಾಡ್ಕೊಂಡಿದ್ದೀವಿ. ಅಲ್ಲ, ನಿಮ್ಮ ಅವಳು ಯಾವಳವಳು ನಿಮ್ಮ ಅಣ್ಣ ಏನೇಂತಿಲ್ಲ ಲಾವಣ್ಯ, ಅವಳು ನಮ್ಮ ಮನೆ ಬರೋಬ್ಬರಿ ಯಾಕೆ ಬಂದವಳೆ ಇಲ್ಲಿಗೆ? ನಾವು ಬಿಟ್ಬಿಡ್ತೀವ? ಅಲ್ಲ, ನಮಗೆ ಇಂಥವ್ರು ಎಷ್ಟು ಜನ ಕಾಲೇಜಲ್ಲಿ ಇದ್ದಾಗೆಲ್ಲ ನಮ್ಮ ವಿರುದ್ಧ ನಿಂತವ್ರಿಗೆಲ್ಲ ಹೆಂಗ್ ಪಾಠ ಕಲ್ಸಿದ್ವಿ ಅಂತ ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಈಗ ಗೊತ್ತಾಗಿರುತ್ತೆ ಬಿಡು. ಈಗ ಗೊತ್ತಾಗಿದ್ರು ಏನು ಪ್ರಯೋಜನ ಆಗಿರಲ್ಲ, ಅಲ್ಲಿ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿರ್ತಾರೆ. ಅಲ್ಲ, ಏನಾದರೂ ತಪ್ಪಿಸ್ಕೊಂಡು ಏನಾದರೂ ಬಂದ್ಗಿರ್ತಾಳ? ಯಾವುದಕ್ಕೂ ಹುಷಾರಾಗಿರ್ಬೇಕು. ಫೋನ್ ಮಾಡಿದ್ದವ್ರಿಗೆ ಅಯ್ಯೋ, ಅವ್ರಿಗೆ ಫೋನ್ ಮಾಡೋದು ಬೇಡ ಕಣಿ. ಅವ್ರಿಗೆ ಫೋನ್ ಮಾಡಿದ್ರೆ ಅನುಮಾನ ಬರುತ್ತೆ. ಫೋನ್ ನಂಬರು ಟ್ರ್ಯಾಕ್ ಮಾಡಿಬಿಡ್ತಾರೆ. ಆಮೇಲೆ ಟ್ರ್ಯಾಕ್ ಮಾಡ್ತಾರೆ. ಅಯ್ಯೋ, ಅವ್ರಿಗೆಲ್ಲ ಗೊತ್ತಾಗಲ್ಲ ಬಿಡೆ, ಟ್ರ್ಯಾಕ್ ಪಾಕು ಎಲ್ಲ. ನಮ್ಮ ಮೇಲೆ ಅನುಮಾನ ಬಂದಿಲ್ಲ ಅಂದಮೇಲೆ ನಂಬರ್ ಯಾಕೆ ಟ್ರ್ಯಾಕ್ ಮಾಡ್ತಾರೆ ಹೇಳು? ಅನುಮಾನ ಬಂದರೆ ಮಾತ್ರ ಟ್ರ್ಯಾಕ್ ಮಾಡೋದು, ಗೊತ್ತಾಯ್ತಾ? ಅದು ಸರಿನೇ, ಆದ್ರೂ ಯಾವುದಕ್ಕೂ ಹುಷಾರಾಗಿರ್ಬೇಕು. ಅಯ್ಯೋ ಬಿಡೆ, ಇನ್ಯಾಕೆ ತಲೆ ಕೆಡಿಸ್ಕೊಂತೀಯ? ಯಾವ ಟೆನ್ಷನ್ನು ಬೇಡ, ನಮಗೆ ಯಾವ ತೊಂದರೆನೂ ಬರಲ್ಲ. ಇನ್ಮೇಲೆ ನಾವು ಜಾಲಿಯಾಗಿರ್ಬೋದು. ಅವಳು ಚಾಪ್ಟರ್ ಕ್ಲೋಸ್ ಆಗೋಯ್ತು. ನಿಮ್ಮ ಅಣ್ಣ ಏನೇಂತಿದ್ದು ಇನ್ಮೇಲೆ ಏನಿದ್ರು ನನ್ನ ಚಾಪ್ಟರ್ ಓಪನ್ ಆಗುತ್ತೆ ಈ ಮನೆಯಲ್ಲಿ. ಸೀಮಾ ಸೀಮಾ, ಏನಿದು? ಇವಳು ಯಾಕೆ ಬಂದಿದ್ದಾಳೆ ಇಲ್ಲಿಗೆ? ಏನೂ ಇಲ್ಲಪ್ಪ, ಅದೇ ನಮ್ಮ ಅತ್ತಿಗೆ ಕಿಡ್ನಾಪ್ ಆಗಿದ್ದಾರಲ್ವಾ, ಅದಕ್ಕೆ ಏನಾಯ್ತು ಅಂತ ವಿಚಾರಿಸಕ್ಕೆ ಬಂದಿದ್ದಾಳೆ ಅಷ್ಟೇನೆ. ಇನ್ನೇನು ಇಲ್ಲ. ಬಂದಿದ್ಲು, ಕೂತ್ಕೊಳ್ಳಪ್ಪ ಹೋಗಿವಂತೆ ಅಂತಾನೆ ಕುಂಡಿಸ್ಕೊಂಡು ಮಾತಾಡ್ತಿದ್ದೆ ಅಷ್ಟೇ, ಅದೇ ವಿಷಯ ಹೇಳ್ತಿದ್ದೆ ಅಪ್ಪ. ಅಪ್ಪ, ಪೊಲೀಸ್ನವ್ರು ಏನಂದ್ರಪ್ಪ? ಏನಾದರೂ ಫೋನ್ಗಿನ್ ಬಂದಿತ್ತೋ ಹೆಂಗೆ? ಅಣ್ಣ ಎಲ್ಗೋದಾ? ಬಂದಿದ್ರು ಪೊಲೀಸ್ನವ್ರು ಅಲ್ಲೇನೆ. ಲಾವಣ್ಯರ ಊರಿಗೆ ಹೋಗಿ ಅವ್ರ ಅಮ್ಮರ ಮನೆ ಅವ್ರು ಯಾರ್ಯಾರು ಹೇಳಿದ್ರು ಅವರೆಲ್ಲನ ವಿಚಾರಣೆ ಮಾಡಿ ಈಗ ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾರಂತೆ. ಏನ್ ಹೇಳ್ತಾ ಇದೀರ ಅಂಕಲ್? ಇಲ್ಲಿಗೆ ಯಾಕೆ ಬರ್ತಾರೆ ಅವರು ಪೊಲೀಸ್ನವರು? ಅಲ್ಲಿ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಗೊತ್ತಾಗ್ಲಿಲ್ವಂತ? ಗೊತ್ತಾಗಿದ್ರೆ ಇಲ್ಲಿಗಾನ ಯಾಕೆ ಬರೋರು?
ನಮ್ಮ ಲಾವಣ್ಯ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ಹುಡ್ಕೊಂಬಂದಿರೋರು ಇಷ್ಟೊತ್ತಿಗೆ. ಹಾಂ, ಇನ್ನೂ ಕಿಡ್ನಾಪರ್ಸ್ ಯಾರು, ಅದರಿಂದ ಯಾರಿದ್ದಾರೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಕಿಡ್ನಾಪ್ ಆಗಿದ್ದು ಈ ಊರಲ್ಲೇ ತಾನೇ? ಹಾಂ, ಅದಕ್ಕೆ. ಅಪ್ಪ, ಅಲ್ಲ ಈ ಊರಲ್ಲಿ ಕಿಡ್ನಾಪ್ ಮಾಡಿದ್ರೆ ಈ ಊರವರಾಗಿರಲ್ಲ, ಯಾರೋ ಬೇರೆಯವರಾಗಿರ್ತಾರೆ. ಇಲ್ಲಿಗೆ ಯಾಕೆ ಬರ್ತಾರೆ ಅವ್ರು ಪೊಲೀಸ್ನವರು? ಹಾಂ, ಇದೇನಮ್ಮ ಹಿಂಗೆ ಕೇಳ್ತಾ ಇದೆಯಾ ಸೀಮಾ? ಅಲ್ಲ, ಎಲ್ಲಿ ಕಳ್ತನ ಆಗಿದೆಯೋ ಅಲ್ಲಿಂದನೇ ಹುಡುಕ್ಬೇಕು ತಾನೆ? ಹಾಂ, ಅದಕ್ಕೆ ಪೊಲೀಸ್ನವರು ಕಿಡ್ನಾಪ್ ಆಗಿರೋ ಜಾಗದಿಂದನೇ ಹುಡುಕ್ತೀವಿ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಂ, ನಮ್ಮ ಮನೆಯಾಗೂ ಬಂದರೆ ಬರ್ಬೋದು, ಹೇಳೋಕ್ಕಾಗಲ್ಲ. ಈಗಲೂ ಬರ್ಬೋದು ಅಂತ ಅನಿಸುತ್ತೆ. ಹಾಂ, ನಾನು ಫೋನ್ ಮಾಡಿದ್ದೆ ಲಕ್ಷ್ಮಕ್ಕಗೆ. ಇಲ್ಲ ಅಣ್ಣ, ಈಗ ನಿಮ್ಮೂರಿಗೆ ಬರ್ತಾ ಇದ್ದೀವಿ ಅಂತ ಹೇಳ್ತು. ಹಾಂ, ಪೊಲೀಸ್ನವ್ರ ಜೊತೆಗೆ ಅವಕ್ಕನೂ ಗೊತ್ತಾಯ್ತಂತೆ ಲಕ್ಷ್ಮಕ್ಕ. ಅಯ್ಯೋ, ಅಲ್ಲಪ್ಪ, ಅಲ್ಲ ಕಿಡ್ನಾಪ್ ಆಗಿದಾರೋ ಅಥವಾ ಏನಾದರೂ ಅವರೇ ಎಲ್ಲಾದರೂ ಹೋಗಿ ಸೂಸೈಡ್ ಏನಾದರೂ ಮಾಡ್ಕೊಂಡಿರ್ಬೋದಲ್ಲ? ಏಯ್ ಮುಚ್ಚು ಬಾಯ್, ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಹಾಂ, ಅಲ್ಲ ಹಾಗೆ ಸಾಯೋ ಅಂತ ಹುಡುಗಿ ಅಲ್ಲ ಎದ್ರಕೊಂಡು. ಅಲ್ಲ, ಇಷ್ಟಕ್ಕೂ ಸಾಯೋ ಅಂಥದ್ದು ಆ ಹುಡುಗಿಗೆ ಏನಾಗೈತೆ? ಹಾಂ, ಎಲ್ಲ ಚೆನ್ನಾಗಿತ್ತು ತಾನೇ? ಚೆನ್ನಾಗಿದ್ಮೇಲೆ ಸಾಯೋ ಅಂಥದ್ದು ಏನಾಗಿರುತ್ತೆ? ಹಾಂ, ಯಾಕೆ ಸುಮ್ಮನೆ ಈ ಥರ ಎಲ್ಲ ಹೇಳ್ತೀಯ ನೀನು? ಹಾಂ, ಅಲ್ಲಪ್ಪ, ಅವಳಿಗೆ ನಮ್ಮನೆ ಇಷ್ಟ ಆಗಿರಲಿಲ್ಲ ಅನ್ಸುತ್ತೆ. ಅಣ್ಣನ ಜೊತೆಗೆ ಅಣ್ಣನ ಕರ್ಕೊಂಡು ಯಾವುದಾದ್ರೂ ಟೌನ್ಗೆ ಹೋಗಿ ಜೀವನ ಮಾಡಬೇಕು ಅಂತ ಆಸೆ ಇತ್ತು ಅನ್ಸುತ್ತೆ. ಅಣ್ಣ ಯಾವುದಕ್ಕೆ ಒಪ್ಪಿಲ್ಲ, ಅದಕ್ಕೆ ಹಿಂಗೆಲ್ಲ ಏನಾದರೂ ಮಾಡ್ಕೊಂಡಿದ್ದಾಳೋ ಏನೋ ಅಂತ. ಆ ಥರನೂ ಹೇಳ್ಬೇಕು ಪೊಲೀಸ್ನವ್ರಿಗೆ ಬಂದಾಗ. ಹಾಂ, ಆ ಥರ ಹೇಳ್ಬೇಕಾ? ಅವಳು ಆ ಥರ ಹುಡುಗಿ ಅಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳಕ್ಕೆ ಹೋಗ್ಬೇಡ. ಹಾಂ, ಪೊಲೀಸ್ನವ್ರು ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ. ಇಲ್ಲಿಗೆ ಬರ್ತಾ ಇದ್ದಾರೆ, ಅವ್ರು ಯಾರು ಅಂತ ಪತ್ತೆ ಹಚ್ತಾರೆ. ಹಾಂ, ಯಾರು ಅವರಿಂದನ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಯ್ಯಯ್ಯೋ, ಇದೇನಪ್ಪ ಇದು ನಮ್ಮ ಕೊಳ್ಳಿಗೆ ಸುತ್ಕೊಳ್ತಾ? ಇಲ್ಲ, ಸುಮ್ಮನೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಈ ಊರಿಗೆ ಬರ್ತಾ ಇದ್ದಾರೆ. ನಾವು ಹೆದರ್ಕೊಂಡು ಸಿಗಾಕೊಳ್ಳೋದು ಬೇಡ, ನಾವು ಧೈರ್ಯವಾಗಿರಬೇಕು. ಅಯ್ಯೋ, ನನಗಂತೂ ಯಪ್ಪ ಇದೆಲ್ಲ ಡಗಡಗ ಅಂತ ಐತೆ ಯಾಕೋ ದೇವ್ರಿ. ಸರಿನಮ್ಮ, ನಾನು ಒಂದು ಸ್ವಲ್ಪ ತೋರು ಮಾಡಗೆ ಮನೆ ಕಂಡಿರ್ತೀನಿ. ಪೊಲೀಸ್ನವ್ರು ಏನಾದರೂ ಬಂದರೆ ನಾನು ಕರಿ. ಸೀಮಾ, ನಿನಗೆ ಹೇಳ್ತಾ ಇರೋದು ಏನು ಯೋಚನೆ ಮಾಡ್ತಾ ಇದೆಯಾ? ಸರಿಯಪ್ಪ, ನೀವು ಮನೆಗೆ ಹೋಗ್ರಿ. ನಾನೆಲ್ಲ ಯಾರಾದರೂ ಬಂದರೆ ಕರಿತೀನಿ. ಹೋಗಪ್ಪ, ಹೋಗು. ಅಯ್ಯೋ ಸೀಮಾ, ಏನಿದು ಇಲ್ಲಿಗೆ ಬರ್ತಾ ಇದ್ದಾರಂತೆ ಈಗ ಪೊಲೀಸ್ನವರು? ನಾವಿಬ್ರು ಇಲ್ಲೇ ಇದ್ದೀವಿ, ಪಕ್ಕ ಸಿಗಾಕಂತೀವ. ಯಾಕೋ ಭಯ ಆಗ್ತಿದೆ ನಿಮ್ಮಪ್ಪ ಹೇಳೋದು ಕೇಳ್ತಾ ಇದ್ರೆ. ಅಯ್ಯಯ್ಯೋ, ಲೇ ರೀಮಾ, ಎದ್ರುಕೊಂಡು ನೀನೇನೆ ಆಮೇಲೆ ಸತ್ಯನ ಬಾಯಿ ಬಿಟ್ಕಿಟ್ಟಿಯ. ಆಮೇಲೆ ನಾವು ತಗಲಾಕೊಂಡ್ರೆ ಅಷ್ಟೇನೆ ಜೈಲಿಗೆ ಹೋಗ್ಬೇಕಾಗುತ್ತೆ. ಹುಷಾರು, ಸುಮ್ಮನಿರು, ಎದ್ರಕಮಕ್ಕೆ ಹೋಗ್ಬೇಡ. ಅವ್ರಿಗೆ ನಮ್ಮ ಮೇಲೆ ಯಾವ ಅನುಮಾನನೂ ಇಲ್ಲ. ಅನುಮಾನ ಬರ್ದಂಗೆ ನಾವು ನಡ್ಕೋಬೇಕು. ಆಮೇಲೆ ಅನುಮಾನ ಇಲ್ಲದೆ ಇದ್ರು ಡೌಟ್ ಬರೋ ಥರ ನಾವು ನಡ್ಕೊಂಡ್ರೆ ನಮ್ಮ ಮೇಲೆ ಪಕ್ಕ ಅವರು ಕಣ್ಣಿಟ್ಟಿರ್ತಾರೆ, ಇವರೇ ಏನೋ ಮಾಡಿದ್ದಾರೆ ಅಂತ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಧೈರ್ಯವಾಗಿರಬೇಕು. ಅಯ್ಯೋ, ಏನು ಧೈರ್ಯನೋ ಏನೋ, ನಿಮ್ಮಪ್ಪಯ್ಯ ಬೇರೆ ಈ ಥರ ಹೇಳೋಯ್ತು. ಅಯ್ಯೋ, ಸಿಗಾಕಂತೀವ ನಾವು. ಏನು ಆಗಲ್ಲ ಕಣೆ ರೀಮಾ, ಸುಮ್ಮನಿರ್ತೀಯಾ? ಪೊಲೀಸ್ನವ್ರು ಬಂದರೆ ನಾನೆಲ್ಲನ ಹೇಳ್ತೀನಿ, ಏನು ಹೇಳಬೇಕು ಅದನ್ನು. ನೀನು ಧೈರ್ಯವಾಗಿರು, ನೀನು ಎದ್ರಕೊಳಕ್ಕೆ ಹೋಗ್ಬೇಡ. ಗೊತ್ತಾಯ್ತಾ? ಅರ್ಥ ಆಯ್ತೀನಿ? ಸರಿ ಆಯಿತು. ನೀನೇ ಹೇಳಮ್ಮ, ನನಗೆ ಕೈ ಕಾಲೆಲ್ಲ ಒಂಥರ ಶೇಕ್ ಆಗ್ತಿದ್ದಾವೆ. ಯಾರು ಇದ್ದೀರಾ ಮನೇಲಿ? ಈಚೆ ಬರ್ತೀರಾ ಸ್ವಲ್ಪ? ಅಯ್ಯೋ ರೀಮಾ, ಪೊಲೀಸ್ನವರೇ ಬಂದರು ಅನ್ಸುತ್ತೆ, ಅವ್ರಿಗೆ ಕರಿತಾ ಇದ್ದಾರೆ. ಬಾ ಹೋಗೋಣ. ನೀನು ಎದ್ರಕಮಕ್ಕೆ ಹೋಗ್ಬೇಡ, ಧೈರ್ಯವಾಗಿರು, ನಾನಿದ್ದೀನಿ, ಬಾ ಸುಮ್ಮನೆ. ಯಾರು ಇದ್ದೀರಾ? ಸ್ವಲ್ಪ ಹೊರಗಡೆ ಬರ್ತೀರಾ? ಇನ್ಸ್ಪೆಕ್ಟ್ರು ಸರ್, ಹೇಳಿ ಸರ್. ನಮ್ಮ ಅಣ್ಣನ ಹೆಂಡತಿ ಲಾವಣ್ಯ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಏನಾಯಿತು? ಏನಾದ್ರೂ ಇನ್ಫಾರ್ಮೇಷನ್ ಸಿಕ್ತಾ? ಹೇಳಿ ಸರ್ ಬೇಗ. ಅದೇ ಪ್ರಯತ್ನದಲ್ಲಿ ಇದ್ದೀವಮ್ಮ. ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿರೋದು. ಏನು, ಇನ್ನೂ ಹುಡುಕ್ತಲೇ ಇದ್ದೀರಾ? ಅಯ್ಯೋ, ಏನು ಸರ್? ಅಲ್ಲ, ನಾವು ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಎಷ್ಟು 24 hours ಆಯಿತು, ಇನ್ನೂ ಹುಡುಕ್ತಲೇ ಇದ್ದೀರಲ್ಲ. ಏನು ನಿಮ್ಗೇನು ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಸರ್? ಅಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್, ಒಂದು ಹುಡುಗಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಂದರೆ ಅಷ್ಟು ಸೀರಿಯಸ್ನೆಸ್ ಇಲ್ವಾ ಸರ್? ಏನು ಸರ್ ನೀವು? ಕಂಪ್ಲೇಂಟ್ ಕೊಟ್ಟು 24 ಗಂಟೆ ಆಯಿತು, ಹುಡುಕಿಲ್ಲ ಅಂತ ಜೋರು ಮಾಡ್ತಾ ಇದೆಯಾ? ನಮ್ಗಾಲೆ ಇಬ್ಬರ ಮೇಲೆ ಅನುಮಾನ ಬಂದಿದೆ. ಅವ್ರು ಯಾರು ಅಂತನೂ ಪತ್ತೆ ಹಚ್ಚಿದ್ದೀವಿ. ಅವರಾಗಿ ಅವ್ರ ಬಾಯಿ ಬಿಡಲಿ ಅಂತನ ಕಾಯ್ತಾ ಇದ್ದೀವಿ. ಸದ್ಯದಲ್ಲೇ ಗೊತ್ತಾಗುತ್ತೆ ಅವ್ರು ಯಾರು ಅಂತನ.